ಭಗವದ್ಗೀತಾ ಸಾರ ಅಧ್ಯಾಯ 1. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀಧಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅನುವಾದ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ ಎಂದು ಕೃಷ್ಣನ ಬಳಿಯಲ್ಲಿ ಅರ್ಜುನನು ಹೇಳುತ್ತಿದ್ದಾನೆ. ಶ್ಲೋಕ 29. ವೇಪತುಶ್ಚ ಶರೀರಮೇ ರೋಮಹರ್ಷಶ್ಚ ಜಾಯತೆ ಗಾಂಧೀವಂ ಸಂಸತೆ ಹಸ್ತಾತ್ ತ್ವಚ್ಚೈವ ಪರಿದೈಹ್ಯತೆ. ಅನುವಾದ. ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನೆಮಿರುತ್ತಿದೆ, ಗಾಂಧೀವ ಧನಸ್ಸು ಕೈ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ಎಂದು ಕೃಷ್ಣನ ಬಳಿಯಲ್ಲಿ ಅರ್ಜುನನು ತನ್ನ ಅಳಲನ್ನು ತೋಡಿಕೊಳ್ಳುತ್ತಿದ್ದಾನೆ ಎಂಬಲ್ಲಿಗೆ ಈ ಶ್ಲೋಕದ ತಾತ್ಪರ್ಯ ಮುಕ್ತವಾಯಿತು. ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.